ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 34ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಜಂಬೂದ್ವೀಪ ವರ್ಣನೆ, ಭಾರತ, ಕಿಂಪುರುಷ, ಹರಿ, ಇಲಾವೃತ, ರಮ್ಯಕ, ಹಿರಣ್ಮಯ, ಕುರು ಎಂಬ ಸಪ್ತವರ್ಷಗಳು, ನಿಷಧ, ನೀಲ, ಹಿಮವಂತ, ಹೇಮಕೂಟ, ಮೇರು, ಶೃಂಗವಂತ, ಶ್ವೇತಶೃಂಗ ಎಂಬ ಸಪ್ತ ಪರ್ವತಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಹರ್ಷಿಗಳು ಹೇಳುತ್ತಾರೆ, ನೈಮಿಷಾರಣ್ಯವಾಸಿಗಳಾದ ಮುನಿಗಳು ಪೂರ್ವೋಕ್ತ ಕ್ರಮದಿಂದ ಪ್ರಜೆಗಳ
ಸ್ಥಿತಿಗತಿಗಳನ್ನು ಕೇಳಿ ಸಂತುಷ್ಟರಾಗಿ ಪುರಾಣ ನಿರೂಪಣದಲ್ಲಿ ಸಮರ್ಥರಾದ ಸೂತಮುನಿಯನ್ನು ಕುರಿತು, ಎಲೆ ಸೂತಮುನಿಯೇ, ಈ ಭೂಮಿಯ ಆಯಾಮ ವಿಸ್ತಾರಗಳೆಷ್ಟು, ಇದನ್ನು ತಿಳಿಸಬೇಕೆಂದು ಕೇಳಿದರು. ಈ ವಿಶಾಲವಾದ ಪೃಥ್ವಿಯಲ್ಲಿ ದ್ವೀಪಗಳು, ಸಮುದ್ರಗಳು, ಪರ್ವತಗಳು, ವರ್ಷಗಳು ಎಷ್ಟೆಷ್ಟು ಇವೆ? ಅವುಗಳಲ್ಲಿ ಯಾವ ಯಾವ ನದಿಗಳು ಹರಿಯುತ್ತವೆ? ಇವುಗಳನ್ನು ತಿಳಿಸಬೇಕು ಎಂದರು. ಮತ್ತು ಪೃಥ್ವಿ ಮೊದಲಾದ ಮಹಾಭೂತಗಳ ಪರಿಮಾಣವೆಷ್ಟು? ಲೋಕಾಲೋಕವೆಂಬ ಪರ್ವತದ ವಿಷಯವೇನು? ಬ್ರಹ್ಮಾಂಡ ಪರಿಮಾಣ ಮತ್ತು ಚಂದ್ರ ಸೂರ್ಯರ ಗತಿ ಇವುಗಳನ್ನು ವಿಸ್ತಾರವಾಗಿ ನಿರೂಪಿಸಬೇಕೆಂದು ಕೇಳಿದರು. ಈ ಪ್ರಶ್ನೆಯನ್ನು ಕೇಳಿ ಸೂತಮುನಿಯು ಹೇಳುತ್ತಾರೆ, ಎಲೆ ಮುನಿಗಳೇ, ಈಗ ಭೂಮಂಡಲದ ದೀರ್ಘ ವಿಸ್ತಾರಗಳ ಪರಿಮಾಣವನ್ನು ನಿಮಗೆ ಹೇಳುವೆನು ಮತ್ತು ಸಮುದ್ರ ದ್ವೀಪಗಳ ಸಂಖ್ಯೆಯನ್ನು ವಿಸ್ತಾರವನ್ನು ಹೇಳುವೆನು ಮತ್ತು ವರ್ಷಗಳು ಎಷ್ಟು ಇವೆ, ಅವುಗಳಲ್ಲಿ ಯಾವ ಯಾವ ನದಿಗಳು ಹರಿಯುತ್ತವೆ, ಮಹಾಭೂತ ಪ್ರಮಾಣ, ಲೋಕಾಲೋಕ ಪರ್ವತಗಳ ವಿಚಾರ, ಭೂಮಂಡಲದ ಪರಿಮಾಣ, ಚಂದ್ರ ಸೂರ್ಯರ ಗತಿ ಇವುಗಳನ್ನು ನಿಮಗಾಗಿ ನಿರೂಪಿಸುವೆನು ಎಂದನು. ಈ ಸಪ್ತದ್ವೀಪಗಳಲ್ಲಿ ಅಂತರ್ಗತಗಳಾದ ಸಾವಿರಾರು ದ್ವೀಪಗಳನ್ನು ಪ್ರತ್ಯೇಕವಾಗಿ ವರ್ಣಿಸುವುದು ಅಸಾಧ್ಯವಾಗಿರುತ್ತದೆ. ಅವುಗಳೆಲ್ಲ ಸಪ್ತದ್ವೀಪಗಳಲ್ಲೇ ಅಂತರ್ಗತವಾಗುವವು. ಅವುಗಳನ್ನು ವರ್ಣಿಸಲು 100 ವರ್ಷಗಳೂ ಸಾಲದು. ಈಗ ಸಪ್ತದ್ವೀಪಗಳನ್ನು, ಚಂದ್ರ ಸೂರ್ಯ ಗ್ರಹಗಳನ್ನು ವಿವರಿಸುವೆನು. ಮನುಷ್ಯರು ದ್ವೀಪ ಮೊದಲಾದವುಗಳ ತತ್ವವನ್ನು ಅನುಮಾನ ಪ್ರಮಾಣದಿಂದ ಸಾಧಿಸಲು ಯತ್ನಿಸುವರು. ಆದರೆ ಚಿಂತಿಸಲು ಅಶಕ್ಯವಾದ ಅತಿಸೂಕ್ಷ್ಮ ವಸ್ತುಗಳ ಸ್ಥಿತಿಯನ್ನು ಯುಕ್ತಿಯಿಂದ ಸಾಧಿಸುವುದು ಅಸಮಂಜಸವಾಗುವುದು. ಪ್ರಕೃತಿಗಿಂತಲೂ ಉತ್ತಮವಾದ ವಸ್ತುವನ್ನು ನಿತ್ಯವಾದ ವಸ್ತುವೆಂದು ಜ್ಞಾನಿಗಳು ಹೇಳುವರು. ಸಪ್ತದ್ವೀಪಗಳಲ್ಲಿ ಪ್ರಸಿದ್ಧವಾದ ನವವರ್ಷಗಳನ್ನು, ಜಂಬೂದ್ವೀಪವನ್ನು, ಅವುಗಳ ಸುತ್ತಳತೆ ವಿಸ್ತಾರಗಳನ್ನು ಯೋಜನ ಪ್ರಮಾಣಾನುಸಾರವಾಗಿ ತಿಳಿಸುವೆನು ಕೇಳಿ. ಜಂಬೂದ್ವೀಪವು ಸುತ್ತಲೂ 1,00,000 ಯೋಜನ ವಿಸ್ತಾರವಾಗಿರುತ್ತದೆ. ಅದು ನಾನಾ ದೇಶಗಳಿಂದಲೂ ವಿಧ ವಿಧಗಳೂ ಮಂಗಳಕರಗಳೂ ಆದ ಪಟ್ಟಣಗಳಿಂದಲೂ ಸಿದ್ಧ ಚಾರಣರು ವಾಸಿಸುವ ನಾನಾ ಪರ್ವತಗಳಿಂದಲೂ ನಾನಾ ಧಾತುಗಳಿಂದ ಕೂಡಿದ ಶಿಲಾಮಯ ಗುಡ್ಡಗಳಿಂದಲೂ ಪರ್ವತಗಳಲ್ಲಿ ಉದ್ಭವಿಸುವ ಅನೇಕ ನದಿಗಳಿಂದಲೂ ಪರ್ವತ ಸಾಲುಗಳಿಂದಲೂ ಸುಂದರವಾಗಿ ಅಲಂಕೃತವಾಗಿದೆ. ಜಂಬೂದ್ವೀಪವು ವಿಶಾಲವಾಗಿಯೂ ಐಶ್ವರ್ಯಭರಿತವಾಗಿಯೂ ಸರ್ವಭೂತಗಳ ಉತ್ಪತ್ತಿಗೆ ಕಾರಣವಾದ ನವಾವರಣಗಳಿಂದ ಆವರಿಸಲ್ಪಟ್ಟದ್ದಾಗಿಯೂ ಲವಣ ಸಮುದ್ರದಿಂದ ಸುತ್ತಲ್ಪಟ್ಟದ್ದಾಗಿಯೂ ಇರುತ್ತದೆ. ಜಂಬೂದ್ವೀಪಕ್ಕೆ ಸಮವಾದ ವಿಸ್ತಾರವುಳ್ಳ ಲವಣ ಸಮುದ್ರವು ಈ ದ್ವೀಪವನ್ನು ಸುತ್ತಿಕೊಂಡಿದೆ. ಇಂತಹ ದ್ವೀಪದಲ್ಲಿ ಪೂರ್ವಕ್ಕೆ ಅತಿ ವಿಶಾಲವಾದವು, ದೃಢವಾದ ಸಂಧಿಗಳಿಂದ ಕೂಡಿರುವವು, ವರ್ಷಗಳ ವಿಭಜನೆಗೆ ಕಾರಣಗಳು, ವರ್ಷ ನಾಮಕಗಳೂ ಆದ 6 ಪರ್ವತಗಳು ಪೂರ್ವ ಪಶ್ಚಿಮ ಸಮುದ್ರಗಳನ್ನು ಒತ್ತಿಕೊಂಡು ಭೂಮಿಯನ್ನು ವ್ಯಾಪಿಸಿಕೊಂಡಿರುತ್ತದೆ.
ಆ 6 ಪರ್ವತಗಳಲ್ಲಿ ಹಿಮವು ಅಧಿಕವಾಗಿರುವ ಹಿಮಾಲಯ ನಾಮಕವಾದ ಪರ್ವತವು ಮೊದಲನೆಯದಾಗಿದೆ. ಸುವರ್ಣಮಯವಾದ ಶಿಖರಗಳಿಂದ ಕೂಡಿದ ಹೇಮಕೂಟವೆಂಬ ಪರ್ವತವು ಎರಡನೆಯದಾಗಿದೆ. ಬಾಲ ಸೂರ್ಯನಂತೆ ಕಾಂತಿಯುಳ್ಳದ್ದು ಸುವರ್ಣಮಯವೂ ಆದ ನಿಷಧವೆಂಬ ಪರ್ವತವು ಮೂರನೆಯದು. ಹೀಗೆ ಈ ಗಿರಿಗಳು ಪ್ರಕಾಶಿಸುತ್ತವೆ. ನಾಲ್ಕನೆಯದಾದ ಮೇರು ಪರ್ವತವು ಮುಂದೆ ವರ್ಣಿಸುವ 4 ವರ್ಣಗಳಿಂದ ರಂಜಿಸಲ್ಪಟ್ಟದ್ದಾಗಿಯೂ ಸುವರ್ಣಮಯವಾಗಿಯೂ ಅತ್ಯುನ್ನತವಾಗಿಯೂ 4 ಮೂಲೆಗಳಿಂದ ಸಹಿತವಾಗಿಯೂ ದುಂಡಾದ ವಿಶಾಲಾಕಾರವುಳ್ಳದ್ದಾಗಿಯೂ ಎತ್ತರವಾಗಿಯೂ ನಾನಾ ವರ್ಣಗಳಾದ ಪಾರ್ಶ್ವಗಳಿಂದ ಶೋಭಿತವಾಗಿಯೂ ಸೃಷ್ಟಿಕರ್ತನಾದ ಬ್ರಹ್ಮನ ಗುಣಗಳಿಂದ ಸಹಿತವಾಗಿಯೂ ಇರುವುದು ಮತ್ತು ಪ್ರಧಾನ ತತ್ವದಿಂದ ಜನ್ಯನಾದ ಬ್ರಹ್ಮದೇವನ ನಾಭಿಯ ಸಂಬಂಧದಿಂದ ಜನ್ಯವಾಗಿಯೂ ಇದೆ. ಅದರ ಪೂರ್ವಭಾಗವು ಬೆಳ್ಳಗೆ ಶುಭ್ರವಾಗಿ ಹೊಳೆಯುತ್ತದೆ. ಬ್ರಾಹ್ಮಣ ಜಾತಿಯ ಚಿನ್ನವಾದ ಶುಭ್ರವರ್ಣವು ಇದಕ್ಕಿರುವುದರಿಂದ ಇದೂ ಸಹ ಬ್ರಾಹ್ಮಣ ವರ್ಣವನ್ನು ಹೊಂದಿರುವುದು. ಇದರ ದಕ್ಷಿಣ ಭಾಗವು ಹಳದಿಯ ಬಣ್ಣವಾಗಿರುವುದರಿಂದ ಇದು ವೈಶ್ಯವರ್ಣವಾಗಿದೆ. ಮಹಾಬಲಿಷ್ಠವಾದ ಈ ಮೇರುವಿನ ಪಶ್ಚಿಮ ಭಾಗವು ನೀಲವರ್ಣವುಳ್ಳದ್ದಾಗಿರುವುದರಿಂದ ಶೂದ್ರವರ್ಣವಾಗಿದೆ. ಅದರ ಉತ್ತರ ಭಾಗವು ಸ್ವಭಾವವಾಗಿ ಕೆಂಪಗಿದೆ. ಇದರಿಂದ ಕ್ಷತ್ರಿಯತ್ವವು ಸಿದ್ಧವಾಯಿತು. ಈ ರೀತಿಯಲ್ಲಿ ಈ ಪರ್ವತದ ನಾನಾ ಭಾಗಗಳು 4 ವರ್ಣಗಳಾಗಿರುವುದರಿಂದ ಚಾತುರ್ವರ್ಣ್ಯವು ಇದಕ್ಕೆ ಸಿದ್ಧವಾಗಿದೆ. ವೈಡೂರ್ಯ ಮಣಿಗಳಿಂದ ಕೂಡಿದ ನೀಲಗಿರಿಯು ಶುಭ್ರ ಶೃಂಗಗಳುಳ್ಳ ಹಿರಣ್ಯ ಪರ್ವತವು ಮಯೂರದ ಗರಿಯಂತೆ ನಾನಾ ವರ್ಣಗಳುಳ್ಳ ನಾನಾ ಶೃಂಗಗಳಿಂದ ಅಲಂಕೃತವೂ ಆದ ಸುವರ್ಣಗಿರಿಯೂ ಕೂಡ ಪ್ರಕಾಶಿಸುತ್ತವೆ. ಈ ಪರ್ವತಗಳು ಸಿದ್ಧ ಚಾರಣರಿಂದ ಸೇವಿಸಲ್ಪಡತಕ್ಕವುಗಳಾಗಿಯೂ ಪರ್ವತ ರಾಜ ನಾಮಕವಾಗಿಯೂ ಇವೆ. ಇವುಗಳ ಮಧ್ಯದ ಪರಿಮಾಣವು 9,000 ಯೋಜನ ವಿಸ್ತಾರವಾಗಿದೆ. ಇಂತಹ ಮೇರು ಪರ್ವತದ ಮಧ್ಯಭಾಗದಲ್ಲಿ ಇಲಾವೃತವೆಂಬ ಖಂಡವೂ ಇದೆ. ಅದರ ಸುತ್ತಲೂ 9,000 ಯೋಜನ ವಿಸ್ತಾರವಾದ ಪ್ರದೇಶಗಳಿವೆ. ಈ ಇಲಾವೃತ ಖಂಡವು ಮೇರುವಿನ ಮಧ್ಯಭಾಗದಲ್ಲಿ ಹೊಗೆಯಿಲ್ಲದ ಅಗ್ನಿಯಂತೆ ಹೊಳೆಯುತ್ತಿದೆ. ಈ ಪರ್ವತದ ದಕ್ಷಿಣ ಭಾಗದ ಅರ್ಧವೇದಿಯು ದಕ್ಷಿಣಾರ್ಧವೆಂದೂ ಉತ್ತರ ಭಾಗದ ಅರ್ಧವೇದಿಯು ಉತ್ತರಾರ್ಧವೆಂದೂ ಕರೆಯಲ್ಪಡುತ್ತವೆ. ಅಲ್ಲಿರುವ ಸಪ್ತವರ್ಷಗಳೂ ಅವುಗಳಲ್ಲಿರುವ ವರ್ಷ ಪರ್ವತಗಳೂ ಕೂಡ 2,000 ಯೋಜನದಷ್ಟು ಎತ್ತರಗಳಾಗಿವೆ. ಜಂಬೂದ್ವೀಪದ ವಿಸ್ತಾರದಿಂದ ಆ ವರ್ಷ ಪರ್ವತಗಳ ದೀರ್ಘ ಪರಿಮಾಣವನ್ನು ಈಗ ತಿಳಿಸುವೆನು. ಅವುಗಳ ಮಧ್ಯದಲ್ಲಿರುವ ನೀಲ ನಿಷಧಗಳೆಂಬ ಮಹಾಗಿರಿಗಳು 2,000 ಯೋಜನದಷ್ಟು ವಿಸ್ತಾರಗಳಾಗಿವೆ. ನೀಲ ನಿಷಧ ಪರ್ವತಗಳಿಗಿಂತಲೂ ಹೀನವಾದ ಶ್ವೇತ, ಹೇಮಕೂಟ, ಹಿಮವಂತ, ಶೃಂಗವಂತವೆಂಬ ಗಿರಿಗಳೂ ಸಹ ವಿಸ್ತೀರ್ಣಗಳಾಗಿವೆ. ಅವುಗಳಲ್ಲಿ ನೀಲ ನೈಷಧವೆಂಬ 2 ಪರ್ವತಗಳು 90,000 ಯೋಜನ ವಿಸ್ತಾರವಾಗಿಯೂ ಹಿಮವಂತ ಶೃಂಗವಂತವೆಂಬ ಪರ್ವತಗಳು 80,000 ಯೋಜನ ವಿಸ್ತಾರವಾಗಿಯೂ ಇವೆ. ಇವುಗಳ ಮಧ್ಯದಲ್ಲಿ 7 ವರ್ಷಗಳೂ ನಾನಾ ದೇಶಗಳು
ಪ್ರಖ್ಯಾತವಾಗಿವೆ. ಜಲಪಾತವೇ ಮೊದಲಾದವುಗಳಿಂದ ವಿಷಮವಾಗಿಯೂ ಪರ್ವತಗಳಿಂದ ದುರ್ಗಮವಾಗಿಯೂ ಇರುವ ಈ ವರ್ಷಗಳು ಸಾವಿರಾರು ನದಿಗಳಿಂದ ವ್ಯಾಪ್ತವಾಗಿರುವುದರಿಂದ ಒಂದು ವರ್ಷದಿಂದ ಬೇರೊಂದು ವರ್ಷಕ್ಕೆ ಹೋಗುವುದು ಅಸಾಧ್ಯವಾಗಿರುವುದು. ಆ ವರ್ಷಗಳಲ್ಲಿ ವಿಜಾತೀಯಗಳಾದ ನಾನಾ ಪ್ರಾಣಿಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಅವುಗಳಲ್ಲಿ ಹೈಮವತವೆಂಬ ವರ್ಷವು ಭಾರತ ವರ್ಷವೆಂದು ಖ್ಯಾತಿಗೊಂಡಿದೆ. ಈ ಭಾರತ ವರ್ಷದ ಮುಂದೆ ಇರುವ ಹೇಮಕೂಟವೆಂಬ ಗಿರಿಯಿಂದ ಸಹಿತವಾದ ವರ್ಷವು ಕಿಂಪುರುಷ ವರ್ಷವೆಂದು ಪ್ರಖ್ಯಾತವಾಗಿದೆ. ಅದರ ಮುಂದೆ ನೈಷಧವೆಂಬ ಪರ್ವತದಿಂದ ಕೂಡಿದ ವರ್ಷವು ಹರಿವರ್ಷವೆಂದು ಪ್ರಖ್ಯಾತವಾಗಿದೆ. ಆ ಹರಿವರ್ಷಕ್ಕಿಂತಲೂ ಮುಂದೆ ಮೇರುವಿನಿಂದ ಕೂಡಿದ ವರ್ಷವು ಇಲಾವೃತ ವರ್ಷವೆಂದು ಪ್ರಸಿದ್ಧವಾಗಿದೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 34ನೆಯ ಅಧ್ಯಾಯದ ಮಧ್ಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.